ಮದುವೆ ಮಾಡ್ಬೇಕು ಅಂತ ಇಷ್ಟೆಲ್ಲ ಓಡಾಡ್ತಿರೋರು ಕೊನೆಗೆ ಒಂದ್ ಹುಡುಗಿನ ಮನೆ ಕರ್ಕೊಂಡ್ ಬಂದಿದ್ದ ನನ್ನ ಎರಡನೇ ತಮ್ಮ, ಅವರೇ ಚಂದನ. ಎಲ್ರಿಗೂ ನಮಸ್ಕಾರ. ನಾನು ಚಂದನ. ನಾನು ಆರ್ಕಿಟೆಕ್ಚರ್ ಓದಿದ್ದೀನಿ. ತುಂಬಾ ದೊಡ್ಡ ದೊಡ್ಡ ಕನ್ಸುಗಳನ್ನ ಇಟ್ಕೊಂಡಿದ್ದೀನಿ. ಕಡಿಮೆ ದುಡ್ಡಲ್ಲಿ ಜನರಿಗೆ ಮನೆ ಕಟ್ಸ್ಬೇಕು, ಸೇವೆ ಮಾಡ್ಬೇಕು ಅನ್ನೋದೇ ನನ್ ಕನ್ಸು. ಆದ್ರೆ ಇವಾಗ ಈ ಮನೆಗ್ ಬಂದು ಸೇರ್ಕೊಂಡಿದ್ದೀನಿ. ದೇವರೇ ಗತಿ, ಏನಾಗತ್ತೆ ಗೊತ್ತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೇನ ಗಂಧದ ಗುಡಿ ಮಾಡಬಹುದು ಅಂತ ಅನ್ಕೊಂಡಿದೀನಿ. ಖಂಡಿತ ಇದೆ. ಆಕ್ಚುಲಿ ನಾನು ಒಪ್ಕೊಳ್ಳೋಂತ ಮನಸ್ಥಿತಿಲಿ ಇರ್ಲಿಲ್ಲ. ಬಟ್ ನಂಗೆ ಫಸ್ಟ್ ಪ್ರದೀಪ್ ಸರ್ ಕಾಲ್ ಮಾಡಿದ್ದು ಈ ಪ್ರಾಜೆಕ್ಟ್ಗೆ. ನನ್ಗೆ ಅವ್ರ ಮುಂಚೆಯಿಂದನೂ ಪರಿಚಯ. ಅವ್ರು ಅವಾಗ್ಲೇ ಹೇಳಿದ್ರು, ನಾನೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದಾಗ ನಾವು ಒಟ್ಟಿಗೆ ಕೆಲಸ ಮಾಡೋಣ ಫ್ಯೂಚರ್ ಅಲ್ಲಿ ಸಂಜನಾ ಅಂತ ತುಂಬಾ ಲಾಂಗ್ ಬ್ಯಾಕೆ ಹೇಳಿದ್ರು. ಬಟ್ ಈಗ್ಲೂ ನಾನು ಓದ್ತಿದ್ದೀನಿ, ಎಜುಕೇಶನ್ ಈಗ್ಲೂ ನಡೀತಿದೆ. ಸೊ ಎಲ್ಲೋ ನನ್ಗೆ ಸ್ವಲ್ಪ ಡೈಲಮಾದಲ್ಲಿ ಇದ್ದೆ. ಬಟ್ ಅವ್ರು ಹೇಳಿದ್ರು, ಒಂದ್ಸಲ ಮೀಟಿಂಗ್ ಬಾ, ಕತೆ ಕೇಳು, ಕ್ಯಾರೆಕ್ಟರ್ ಕೇಳು, ಆಮೇಲೂ ನಿನ್ಗೆ ಹಂಗೆ ಅನ್ಸಿದ್ರೆ ಮುಂದೆ ಮಾತಾಡೋಣ ಅಂತ. ಸೊ ಒಂದ್ಸಲ ಎಲ್ಲಾರ್ ಜೊತೆ, ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ಮೇಲೆ, ಕತೆ ಕೇಳಿದ್ಮೇಲೆ, ಪಾತ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನನ್ಗೆ ಇಲ್ಲ ಅಂತ ಹೇಳೋದಕ್ಕೆ ಯಾವ್ದೇ ಕಾರಣ ಸಿಗ್ಲಿಲ್ಲ. ಅಂಡ್ ನಾನು ಎಜುಕೇಶನ್ಗೂ ಎಲ್ಲಾ ರೀತಿಲೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರೊಡಕ್ಷನ್ ಹೌಸ್ನು ಹೇಳ್ತು. ಅಂಡ್ ಚಾನೆಲ್ ಕಲರ್ಸ್ ಕಡೆಯಿಂದನೂ ನನ್ಗೆ ಅದೇ ತರ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಸೊ ಐ ಥಾಟ್ ವೈ ನಾಟ್, ಬಿಕಾಸ್ ಈ ತರ ಒಂದು ಕಾನ್ಸೆಪ್ಟ್ ಕನ್ನಡ ಸೀರಿಯಲ್ ಹಿಸ್ಟ್ರಿಲೇ ಮೊದಲನೇ ಸಲ ತಗೋತಿರೋದ್ರಿಂದ ಇದು ಲೈಫ್ ಅಲ್ಲಿ ಒನ್ ಟೈಮ್ ಆಪರ್ಚುನಿಟಿ ತರ ನನ್ಗೆ ಅನ್ಸ್ತು. ಅಂಡ್ ಟೈಟಲ್ ಕಾರ್ಡ್ ನೋಡ್ತಿದ್ರೇನೆ ಗೊತ್ತಾಗತ್ತೆ ಎಷ್ಟು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಂತಿದೀನಿ ಅಂತ. ಸೊ ಎಲ್ಲಾ ರೀತಿಲೂ ಯೋಚನೆ ಮಾಡಿ, ಓಕೆ ಇದನ್ನ ನಾನು ಇಲ್ಲ ಅನ್ನಕ್ ಆಗಲ್ಲ ಅಂತ ದೃಢವಾಗಿ ನನ್ಗನ್ಸ್ತು. ಸೊ ಹಂಗೆ ಒಪ್ಕೊಂಡ್ಬಿಟ್ಟೆ. ಐ ಥಿಂಕ್ ಇಟ್ ವಾಸ್ ಮೋರ್ ಲೈಕ್ ಹಾರ್ಟಿ